ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬಿ ಕಾಂಪಿಟೇಟಿವ್. ಸೊ ಇವತ್ತು ನಾನು ಟಿ ಕ್ವೆಶನ್ ಪೇಪರು ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ಪೆಡಗೋಜಿ ಈ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಇದು ಇಂಗ್ಲೀಷ್ ಮೀಡಿಯಮ್ 2019 ಕ್ವೆಶನ್ ಪೇಪರ್. ಇದು ತುಂಬ ಯೂಸ್ಫುಲ್ ಆಗಿದೆ. ಸೊ ಲಾಸ್ಟ್ ತನಕ ಈ ವಿಡಿಯೋನ ನೋಡಿ. ಸೊ ಫಸ್ಟ್ ನಾವು ಫಸ್ಟ್ ಕ್ವೆಶನ್ ನೋಡೋಣ. ಅಕಾರ್ಡಿಂಗ್ ಟು ಜೀನ್ ಪಿಯಾಜೆ, ಡೆವಲಪ್ಮೆಂಟ್ ಈಸ್ ಅ ಕಾಂಪ್ಲೆಕ್ಸ್ ಪ್ರಾಸೆಸ್ ಇನ್ವಾಲ್ವಿಂಗ್ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ ಇಲ್ಲಿ. ಮೆಚುರಿಟಿ, ಎಕ್ಸ್ಪೀರಿಯನ್ಸ್, ಇಕ್ವಿಲಿಬ್ರಿಯಮ್, ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ ಅಂತ. ಸೊ ಇಲ್ಲಿ ಫಸ್ಟ್ ಆಪ್ಷನಲ್ಲಿ ಎ ಬಿ ಇದೆ, ಸೆಕೆಂಡ್ ಆಪ್ಷನಲ್ಲಿ ಬಿ ಸಿ ಡಿ, ಥರ್ಡ್ ಆಪ್ಷನಲ್ಲಿ ಎ ಬಿ ಡಿ ಆ್ಯಂಡ್ ಫೋರ್ತ್ ಆಪ್ಷನಲ್ಲಿ ಎ ಬಿ ಸಿ ಡಿ ಅಂತ ಇದೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ನಾವು ನೋಡಬೇಕಾಗತ್ತೆ. ಸೊ ಮೆಚುರಿಟಿ, ಎಕ್ಸ್ಪೀರಿಯನ್ಸ್, ಇಕ್ವಿಲಿಬ್ರಿಯಮ್ ಮತ್ತು ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್, ಇದು 4 ಪ್ರಾಸೆಸಸ್ಸು ಜೀನ್ ಪಿಯಾಜೆ ಅವ್ರದ್ದು ಡೆವಲಪ್ಮೆಂಟ್ ಇದರಲ್ಲಿ ಇದೆ. ಸೊ ಅದಕ್ಕೋಸ್ಕರ ದ ಕರೆಕ್ಟ್ ಆನ್ಸರ್ ಈಸ್ ಫೋರ್ತ್ ಒನ್, ಎ ಬಿ ಸಿ ಡಿ. ಸೊ 4 ಜೀನ್ ಪಿಯಾಜೆ ಅವರು ಅವರ ಡೆವಲಪ್ಮೆಂಟ್ ಇದರಲ್ಲಿ ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ಅಕಾರ್ಡಿಂಗ್ ಟು ಕೋಲ್ಬರ್ಗ್, the cognitive processes which play a major role in one's moral development are: first option imagination and thinking, second one is thinking and reasoning, third option is reasoning and decision making, and fourth one is thinking and concluding. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು? ಸೊ ಯಾವುದು ಮೇಜರ್ ಕಾಗ್ನಿಟಿವ್ ಪ್ರಾಸೆಸ್ಸಲ್ಲಿ ಯಾವುದು ಮೇಜರ್ ರೋಲ್ ಪ್ಲೇ ಆಗುತ್ತೆ ಮಾರಲ್ ಡೆವಲಪ್ಮೆಂಟಲ್ಲಿ ಅಂತ ಕೇಳ್ತಾ ಇದ್ದಾರೆ. ಕೋಲ್ಬರ್ಗ್ ಅವ್ರದ್ದು ಕಾಗ್ನಿಟಿವ್ ಇದು. ಓಕೆ, ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದಂದರೆ ಥಿಂಕಿಂಗ್ ಆ್ಯಂಡ್ ರೀಸ್ನಿಂಗ್. ಸೆಕೆಂಡ್ ಆಪ್ಷನ್ ಥಿಂಕಿಂಗ್ ಆ್ಯಂಡ್ ರೀಸ್ನಿಂಗ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ಥರ್ಡ್ ಕ್ವೆಶನ್ ಇಸ್: ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಕ್ಸ್ ಕ್ಲಿಯರ್ ದ principle of non-discrimination on the basis of gender. This guarantees the right. Okay, so options are to life and to security of life, to freedom, to equality. Fourth option is against exploitation. So non-discrimination on the basis of gender, idu actually first option, to life and to security of life, idu option ಆಗಿರುತ್ತೆ, ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ದ ರೀಡಿಂಗ್ ಡಿಸೆಬಿಲಿಟಿ ಇನ್ ಚಿಲ್ಡ್ರನ್ ಈಸ್ ಆಲ್ವೇಸ್ ನೌನ್ ಆ್ಯಸ್. ಸೊ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಡಿಸ್ಫೇಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲ್ಸಿಯಾ ಆ್ಯಂಡ್ ಡಿಸ್ಲೆಕ್ಸಿಯಾ ಅಂತ. ಸೊ ರೀಡಿಂಗ್ ಡಿಸೆಬಿಲಿಟಿ ಅಂದರೆ ಇಲ್ಲಿ ಕರೆಕ್ಟ್ ಆನ್ಸರು ಫೋರ್ತ್ ಆಪ್ಷನು ಡಿಸ್ಲೆಕ್ಸಿಯಾ. ಸೊ ಡಿಸ್ಗ್ರಾಫಿಯಾ ಅಂದರೆ ಗ್ರಾಫ್ ಅಂದರೆ ಬರೆಯೋದು. ಸೊ ಯಾವುದಾದ್ರೂ ಬರೆಯೋದ್ರಲ್ಲೇ ಡಿಸೆಬಿಲಿಟಿ ಇದ್ದರೆ ಡಿಸ್ಗ್ರಾಫಿಯಾ ಅಂತ ಕರೀತಾರೆ. ಸೊ ಡಿಸ್ಕ್ಯಾಲ್ಸಿಯಾ ಅಂದರೆ ಕ್ಯಾಲ್ಕುಲೇಷನಲ್ಲಿ ಯಾವುದಾದ್ರೂ ಡಿಸೆಬಿಲಿಟಿ ಇದ್ದರೆ ಅದನ್ನು ಡಿಸ್ಕ್ಯಾಲ್ಸಿಯಾ ಅಂತ ಕರೀತಾರೆ. ಸೊ ಡಿಸ್ಲೆಕ್ಸಿಯಾ ಅಂದರೆ ಅದು ರೀಡಿಂಗ್ ಡಿಸೆಬಿಲಿಟಿ. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೋಬೇಕು. 2-3 ಕ್ವಶನ್ಸು ಇದರ ಮೇಲೆ ಇರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ನೆಕ್ಸ್ಟು fifth question: while teaching a concept, a teacher in the classroom first states the definition and then provides examples for verification. This teacher has followed which method ಅಂತ ಕೇಳ್ತಾರೆ. ಸೊ 4 ಆಪ್ಷನ್ಸ್ ಇದೆ. ಸೊ ಅನಲಿಟಿಕ್ ಮೆಥಡ್, ಸಿಂಥೆಟಿಕ್ ಮೆಥಡ್, ಇಂಡಕ್ಟಿವ್ ಮೆಥಡ್ ಆ್ಯಂಡ್ ಫೋರ್ತ್ ಒನ್ ಇಸ್ ಡಿಡಕ್ಟಿವ್ ಮೆಥಡ್. ಇಲ್ಲಿ ಮೇನಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಂದರೆ ಇಂಡಕ್ಟಿವ್ ಮತ್ತು ಡಿಡಕ್ಟಿವ್ ಮೆಥಡ್ ಅಂತ ನಾವು ಬಿ ಎಡಲ್ಲಿ ಕಲ್ತಿರ್ತೇವೆ. ಸೊ ಇಂಡಕ್ಟಿವ್ ಮೆಥಡ್ ಅಂದರೆ ಪ್ರೊವೈಡಿಂಗ್ ಫಸ್ಟ್ ವಿ ಹ್ಯಾವ್ ದ ಪರ್ಸನ್ ಪ್ರೊವೈಡ್ಸ್ ದ ಥಿಯರಿ ಆ್ಯಂಡ್ ದೆನ್ ಎಕ್ಸಾಂಪಲ್ಸ್ ಅಂದರೆ ಅದನ್ನು ಇಂಡಕ್ಟಿವ್ ಮೆಥಡ್ ಅಂತ ಕರೀತಾರೆ. ಯಾವಾಗ ಫಸ್ಟು ಎಕ್ಸಾಂಪಲ್ಸ್ನ ಇಂಡಕ್ಟಿವ್ ಮೆಥಡ್ ಅಂದರೆ ಯಾವಾಗಲೂ ಫಸ್ಟು ಎಕ್ಸಾಂಪಲ್ನ ಕೊಟ್ಟು ಆಮೇಲೆ ಡೆಫಿನೇಷನ್ನ ಎಕ್ಸ್ಪ್ಲೇನ್ ಮಾಡೋದು. ಸೊ ಡಿಡಕ್ಟಿವ್ ಮೆಥಡ್ ಅಂದರೆ ಫಸ್ಟು ಡೆಫಿನೇಷನ್ನ ಹೇಳಿ ಆಮೇಲೆ ಎಕ್ಸಾಂಪಲ್ನ ಪ್ರೊವೈಡ್ ಮಾಡೋದು. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಡಿಡಕ್ಟಿವ್ ಮೆಥಡ್. ಡಿಡಕ್ಟಿವ್ ಮೆಥಡ್ ಅಂದರೆ ಫಸ್ಟು ಡೆಫಿನೇಷನ್ನ ಸ್ಟೇಟ್ ಮಾಡಿ ಹೇಳಿ ಆಮೇಲೆ ಎಕ್ಸಾಂಪಲ್ಸ್ನ ಪ್ರೊವೈಡ್ ಮಾಡೋದು. ಸೊ ಕರೆಕ್ಟ್ ಆನ್ಸರ್ ಈಸ್ ಡಿಡಕ್ಟಿವ್ ಮೆಥಡ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್: ದ ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್ ಏಮ್ಸ್ ಎಟ್ ಡೆವಲಪಿಂಗ್ 4 ಆಪ್ಷನ್ಸ್: ಕಾನ್ಸೆಪ್ಟ್ ಫಾರ್ಮೇಷನ್, ಥಿಂಕಿಂಗ್ ಸ್ಟ್ರಾಟಜೀಸ್, ಕಾನ್ಸೆಪ್ಟ್ ಎನ್ರಿಚ್ಮೆಂಟ್, ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಅಂದರೆ ಸೆಕೆಂಡ್ ಆಪ್ಷನ್, ದಟ್ ಈಸ್ ಥಿಂಕಿಂಗ್ ಸ್ಟ್ರಾಟಜೀಸ್. ಓಕೆ, ಸೊ ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್ ಅಂದರೆ ಥಿಂಕಿಂಗ್ ಸ್ಟ್ರಾಟಜೀಸು ಆ್ಯಕ್ಚುಲಿ ಅದನ್ನು ಹೆಚ್ಚು ಡೆವಲಪ್ ಮಾಡುತ್ತೆ. ಓಕೆ,
So next question, John Dewey in his books The School and Society and Democracy and Education has emphasized the importance of four options: learning in individuals, behavior of individuals, socialization of individuals. Fourth option is freedom to individuals. So ಇಲ್ಲಿ correct answer is socialization of individuals. ಯಾವಾಗಲೂ ಜಾನ್ ಡ್ಯೂಯಿ ಅವ್ರದ್ದು ಸೊಸೈಟಿ ಇದರಲ್ಲಿ ಜಾಸ್ತಿ ಇರುತ್ತೆ. ಸ್ಕೂಲ್ ಆ್ಯಂಡ್ ದ ಸೊಸೈಟಿ ಮತ್ತು ಡೆಮೋಕ್ರಸಿ ಆ್ಯಂಡ್ ಎಜುಕೇಷನಲ್ಲಿ ಇಂಪಾರ್ಟೆನ್ಸ್ ಇರೋದಂದರೆ ಸೋಷಲೈಸೇಷನ್ ಆಫ್ ಇಂಡಿವಿಜುವಲ್ಸ್ಗೆ ಹೆಚ್ಚು ಇಂಪಾರ್ಟೆನ್ಸ್ನ ಅವರ ಬುಕ್ಕಲ್ಲಿ ಅವರು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್ನು. ಸೊ ದ ಬೇಸಿಕ್ ಎಲಿಮೆಂಟ್ಸ್ ಆಫ್ ಥಾಟ್ ಆರ್, ಬೇಸಿಕ್ ಎಲಿಮೆಂಟ್ಸ್ ಆಫ್ ಥಾಟ್ ಆರ್, ಇಲ್ಲೂ 4 ಕೊಟ್ಟಿದ್ದಾರೆ ಬೇಸಿಕ್ ಎಲಿಮೆಂಟ್ಸ್ ಯಾವ್ಯಾವುದು ಅಂತ. ಸೊ ಅದು ನೆಕ್ಸ್ಟು ಕೆಳಗಡೆ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಫಸ್ಟು ಎಲಿಮೆಂಟು ಕಾನ್ಸೆಪ್ಟ್ಸ್, ಜನರಲೈಸೇಷನ್ಸ್ ಆ್ಯಂಡ್ ದೆನ್ ಇಮೇಜಸ್ ಆ್ಯಂಡ್ ಫೋರ್ತ್ ಒನ್ ಈಸ್ ಇನ್ಫಾರ್ಮೇಷನ್. 4 ಆಪ್ಷನ್ಸು A D C D B C D ಆ್ಯಂಡ್ ಫೋರ್ತ್ ಆಪ್ಷನ್ ಇಸ್ A B C. ಕರೆಕ್ಟ್ ಆನ್ಸರ್ ಹಿಯರ್ ಇಸ್ A B C. ಫೋರ್ತ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಇಲ್ಲಿ A B C ಕಾನ್ಸೆಪ್ಟ್ಸ್ ಮತ್ತು ಜನರಲೈಸೇಷನ್ಸ್, ಇಮೇಜಸ್, ಇದು 3 ಬೇಸಿಕ್ ಎಲಿಮೆಂಟ್ಸ್ ಆಫ್ ಥಾಟ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಹೈಪೋಥೆಟಿಕ್ ಡಿಡಕ್ಟಿವ್ ಥಿಂಕಿಂಗ್ ಡೆವಲಪ್ಸ್ ಇನ್ ಚಿಲ್ಡ್ರನ್ ಡ್ಯೂರಿಂಗ್ 4 ಆಪ್ಷನ್ಸ್: ಫಾರ್ಮಲ್ ಆಪರೇಷನ್ ಪೀರಿಯಡ್, ಪ್ರೀ ಆಪರೇಷನ್ ಪೀರಿಯಡ್, ಕಾಂಕ್ರೀಟ್ ಆಪರೇಷನ್ ಪೀರಿಯಡ್ ಮತ್ತು ಫೋರ್ತ್ ಒನ್ ಇಸ್ ಸೆನ್ಸರಿ ಮೋಟರ್ ಪೀರಿಯಡ್. ಸೊ ಇಲ್ಲಿ ಕರೆಕ್ಟ್ ಆನ್ಸರು ಫಸ್ಟ್ ಆಪ್ಷನ್, ದಟ್ ಈಸ್ ಫಾರ್ಮಲ್ ಆಪರೇಷನ್ ಪೀರಿಯಡ್. ಸೊ ಇಲ್ಲಿ ಹೈಪೋಥೆಟಿಕ್ ಡಿಡಕ್ಟಿವ್ ಥಿಂಕಿಂಗು ಇದು ಲಾಸ್ಟ್ ಸ್ಟೇಜ್ ಆಫ್ ಇದು ಕಾಗ್ನೇಟಿವ್ ಡೆವಲಪ್ಮೆಂಟ್. ಸೊ ಲಾಸ್ಟ್ ಪೀರಿಯಡ್ ಆಗಿರುತ್ತೆ. ಸೊ ಫಾರ್ಮಲ್ ಆಪ್ರೇಷನಲ್ಲಿ ಕಂಪ್ಲೀಟಾಗಿ ಮೆಂಟಲಿ ಒಂದು ಚೈಲ್ಡ್ ಡೆವಲಪ್ ಆಗಿರುತ್ತೆ. ಸೊ ಇದನ್ನು ಫೋರ್ತ್ ಒನ್, ಸೊ ಫಸ್ಟ್ ಆಪ್ಷನ್ ಫಾರ್ಮಲ್ ಆಪ್ರೇಷನ್ ಪೀರಿಯಡಲ್ಲಿ ಹೈಪೋಥೆಟಿಕ್ ಮತ್ತು ಡಿಡಕ್ಟಿವ್ ಥಿಂಕಿಂಗು ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. So next question. The process of collecting information from various instruments, critically analyzing the results and taking a decision about students' learning is known as. So ಇದನ್ನು 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ: ಟೆಸ್ಟಿಂಗ್, ಅಸೆಸ್ಮೆಂಟ್, ಮೆಷರ್ಮೆಂಟ್ ಮತ್ತು ಇವ್ಯಾಲ್ಯೂಯೇಷನ್ ಅಂತ. ಸೊ ಇದಕ್ಕೆ ಕರೆಕ್ಟ್ ಆನ್ಸರು ಸೆಕೆಂಡ್ ಒನ್, ದಟ್ ಈಸ್ ಅಸೆಸ್ಮೆಂಟ್. ಓಕೆ, ಸೊ ಅಸೆಸ್ಮೆಂಟು ಕರೆಕ್ಟಾದ ಆನ್ಸರ್. ಇಲ್ಲಿ ಕಲೆಕ್ಟಿಂಗ್ ಇನ್ಫಾರ್ಮೇಷನ್ನು ಅಂದರೆ ಮಕ್ಕಳಲ್ಲಿರುವ ರಿಸಲ್ಟ್ಸ್ನ ಬರೀ ಅನಲೈಸ್ ಮಾಡೋದಷ್ಟೇ ಅಲ್ಲ, ಟೇಕಿಂಗ್ ಡಿಸಿಷನ್. ಸೊ ಅದಕ್ಕೆ ಅಸೆಸ್ಮೆಂಟ್ ಅಂತ ಕರೀತಾರೆ. ಬರೀ ಅವ್ರಿಗೆ ಇವ್ಯಾಲ್ಯೂಯೇಷನ್ ಮಾಡೋದಲ್ಲದೆ ಮತ್ತು ಅವರ ಇದ್ರ ಬಗ್ಗೆ ಒಂದು ಸ್ಟೂಡೆಂಟ್ ಲರ್ನಿಂಗ್ ಬಗ್ಗೆ ಒಂದು ಡಿಸಿಷನನ್ನು ತೊಗೊಳ್ಳೋದು. ಸೊ ಅದಕ್ಕೋಸ್ಕರ ಇದನ್ನು ಅಸೆಸ್ಮೆಂಟ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. Children with learning disability do not have so much problem with language regarding, first one is sentence formation, second option is comprehension of meaning of words, understanding grammatical rules, fourth one is phonological or articulation aspects. So ಇಲ್ಲಿ ಏನಂತ ಇದ್ದಾರೆ ಅಂದರೆ ಚಿಲ್ಡ್ರನ್ ವಿತ್ ಲರ್ನಿಂಗ್ ಡಿಸೆಬಿಲಿಟಿ ಅಂದರೆ ಇದ್ದರೂ ಸಹ ತುಂಬ ಪ್ರಾಬ್ಲಮ್ಮು ಇರಲ್ಲ. ಕೆಲವೊಂದು ಇದಕ್ಕೆ ಯಾವುದರಲ್ಲಿ ಪ್ರಾಬ್ಲಮ್ ಇರಲ್ಲ ಮಕ್ಕಳಿಗೆ. ಲರ್ನಿಂಗ್ ಡಿಸೆಬಿಲಿಟಿ ಇದ್ದರೂ ಸಹ ಕೆಲವೊಂದರಲ್ಲಿ ಪ್ರಾಬ್ಲಮ್ ಇರಲ್ಲ. ಸೊ ಇದು ಫೋನೋಲಜಿಕಲ್ ಮತ್ತು ಆರ್ಟಿಕ್ಯುಲೇಷನ್ ಆಸ್ಪೆಕ್ಟ್ಸಲ್ಲಿ ಫೋರ್ತ್ ಆಪ್ಷನ್, ಫೋನೋಲಜಿಕಲ್ ಮತ್ತು ಆರ್ಟಿಕ್ಯುಲೇಷನ್ ಆಸ್ಪೆಕ್ಟ್ಸಲ್ಲಿ ಯಾವುದೇ ರೀತಿಯ ಮಕ್ಕಳಿಗೆ ಪ್ರಾಬ್ಲಮ್ ಇರಲ್ಲ. ಸೆಂಟೆನ್ಸ್ ಫಾರ್ಮೇಷನ್ ಮಾಡಬೇಕಾದ್ರೆ ಕೆಲವೊಂದು ಸರಿ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಮೀನಿಂಗ್ ಹೇಳಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ, ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಗ್ರಾಮೆಟಿಕಲ್ ರೂಲ್ಸ್ ಇದೆಲ್ಲ ಸ್ವಲ್ಪ ಡಿಫಿಕಲ್ಟ್. ಬಟ್ ಫೋನೋಲಜಿಕಲ್ ಮತ್ತು ಆರ್ಟಿಕ್ಯುಲೇಷನ್ನು ಈಸಿಯಾಗಿರುತ್ತೆ. ಅಷ್ಟೊಂದು ಪ್ರಾಬ್ಲಮ್ ಆಗಲಿಕ್ಕಿಲ್ಲ ಮಕ್ಕಳಿಗೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಕ್ವೆಶನ್ನು. In constructivist classrooms, transformation occurs through emergence of new cognitive structures that result in, first option, creation of new understandings, second option is collection of new information, third one is acquisition of knowledge, fourth one is reproduction of knowledge. So ಇಲ್ಲಿ ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ರೂಮಲ್ಲಿ ಟ್ರಾನ್ಸ್ಫಾರ್ಮೇಷನು ಹೇಗಾಗುತ್ತೆ, ನ್ಯೂ ಕಾಗ್ನಿಟಿವ್ ಸ್ಟ್ರಕ್ಚರ್ಸ್ ಹೇಗಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಫಸ್ಟ್ ಒನ್ನು ಕ್ರಿಯೇಷನ್ ಯಾವಾಗಲೂ ಇಂಪಾರ್ಟೆಂಟ್. ಸೊ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಒನ್. ಕ್ರಿಯೇಷನ್ ಆಫ್ ನ್ಯೂ ಅಂಡರ್ಸ್ಟ್ಯಾಂಡಿಂಗ್ಸಲ್ಲಿ ಏನು ಟ್ರಾನ್ಸ್ಫಾರ್ಮೇಷನ್ ಆಗೋದು ಹೆಚ್ಚು ಇರುತ್ತೆ. ಸೊ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವೆಶನ್. ಅಕಾರ್ಡಿಂಗ್ ಟು ವೈಗಾಟ್ಸ್ಕಿಸ್ cognitive theory, development takes place through the transformation of an, first one, interpersonal process to intrapersonal one,
interpersonal process to interpersonal one, intrapersonal to process to interpersonal one, and intrapersonal process to intrapersonal one. ಸೊ ಇಂಟರ್ ಅಂದರೆ ಇಬ್ಬರು ವ್ಯಕ್ತಿಗಳ ಮಿಡಲಿರೋ ಏನು ಟ್ರಾನ್ಸ್ಫಾರ್ಮೇಷನ್ ಇರುತ್ತಲ್ಲ ಅದು. ಸೊ ಇಂಟ್ರಾ ಅಂದರೆ ಇನ್ಸೈಡ್ ಎನ್ ಇಂಡಿವಿಜುವಲ್. ಓಕೆ, ಇನ್ಸೈಡ್ ಎನ್ ಇಂಡಿವಿಜುವಲ್ ಅಂದರೆ ಅವನ ಒಳಗೆ ಇರುವಂತಹ ಡೆವಲಪ್ಮೆಂಟ್ ಆಗುವಂಥದ್ದು. ಸೊ ಟ್ರಾನ್ಸ್ಫಾರ್ಮೇಷನ್ ಹೇಗಾಗತ್ತೆ ಅಂತ ಕೇಳ್ತಿದ್ದಾರೆ. ಸೊ ಯಾವಾಗಲೂ ಇಂಟರ್ಪರ್ಸ್ನಲ್ ಪ್ರಾಸೆಸ್ಸಿಂದ ಇಂಟ್ರಾಪರ್ಸ್ನಲ್ಗೆ ಯಾವಾಗಲೂ ಏನಾಗುತ್ತೆ, ಪ್ರಾಸೆಸ್ಸು ಏನಾಗುತ್ತೆ, ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ಫಸ್ಟ್ ಆಪ್ಷನ್ ಈಸ್ ದ ರೈಟ್ ಆಪ್ಷನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್. So 14th one question. So learning is an acquired tension reduction process. This definition of learning was given by. ಸೊ ಡೆಫಿನೇಷನ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಬ್ಬರು ಸೈಕಾಲಜಿಸ್ಟು ಕೆಲವೊಂದು ಡೆಫಿನೇಷನ್ಸ್ನ ಕೊಟ್ಟಿರ್ತಾರೆ. ಸೊ ಆ ಡೆಫಿನೇಷನ್ಸು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲೊಂದು ಡೆಫಿನೇಷನ್ ಕೊಟ್ಟಿದ್ದಾರೆ, ಲರ್ನಿಂಗ್ ಈಸ್ ಆನ್ ಎಕ್ವೈರ್ಡ್ ಟೆನ್ಷನ್ ರಿಡಕ್ಷನ್ ಪ್ರಾಸೆಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ವುಡ್ವರ್ತ್, ಥಾರ್ನ್ಡೈಕ್, ಕ್ರವ್ ಆ್ಯಂಡ್ ಕ್ರವ್, ಗಾರ್ಡ್ನರ್, ಮರ್ಫಿ ಅಂತ. ಸೊ ಇಲ್ಲಿ ಕರೆಕ್ಟ್ ಆನ್ಸರು ಗಾರ್ಡ್ನರ್ ಮರ್ಫಿ, ಇವರು ಈ ಡೆಫಿನೇಷನ್ನ ಕೊಟ್ಟಿರೋದು. ಓಕೆ, ಸೊ ನೆಕ್ಸ್ಟ್ 15th one question. This is the last question. Okay, so the most important sign using behavior in children's development is, first one is bodily gestures, second one is speech, third one is non-verbal signs, and fourth one is symbolic representation. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಂದರೆ ಸೆಕೆಂಡ್ ಆಪ್ಷನ್, ಸ್ಪೀಚ್. ಓಕೆ, ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇನ್ನೂ ಹೆಚ್ಚಿನ ವಿಡಿಯೋನ ಹಾಕ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್, ಮತ್ತು ಬೆಲ್ ಐಕಾನನ್ನು ಒತ್ತಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ 15 ಕ್ವಶನ್ಸನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.